ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇವತ್ತು ನಾವು ಬೆಂಗಳೂರಿನ ಬನಶಂಕರಿಯಲ್ಲಿರುವ ತುಂಬ ಪ್ರಸಿದ್ಧವಾದ ಮತ್ತು ಭಕ್ತಿಯಿಂದ ತುಂಬಿರುವ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೇವೆ. ಈ ದೇವಸ್ಥಾನ ಭಕ್ತರ ನಂಬಿಕೆಯ ದೊಡ್ಡ ಕೇಂದ್ರ ಅಂತಲೇ ಹೇಳಬಹುದು. ದೇವಸ್ಥಾನದ ಒಳಗೆ ಕಾಲಿಟ್ಟ ತಕ್ಷಣವೇ ಮನಸ್ಸಿಗೆ ಒಂದು ರೀತಿಯ ಶಾಂತಿ, ನೆಮ್ಮದಿ ಅನ್ನೋ ಫೀಲ್ ಬರುತ್ತದೆ. ಭಕ್ತರು ಜೈ ಶ್ರೀರಾಮ ಮತ್ತು ಜೈ ಹನುಮಾನ್ ಅಂತ ಹೇಳುವ ಧ್ವನಿಯಿಂದ ಇಡೀ ವಾತಾವರಣವೇ ತುಂಬ ಭಕ್ತಿಮಯವಾಗಿರುತ್ತದೆ. ಇಲ್ಲಿನ ಆಂಜನೇಯ ಸ್ವಾಮಿಯ ದಿವ್ಯ ಮೂರ್ತಿಯ ದರ್ಶನ ಮಾಡಿದಾಗ ಮನಸ್ಸಿಗೆ ಭಕ್ತಿ ಜೊತೆಗೆ ಧೈರ್ಯ, ಆತ್ಮವಿಶ್ವಾಸ ಮತ್ತು ಪಾಸಿಟಿವ್ ಎನರ್ಜಿ ಕೂಡ ಬರುತ್ತದೆ. ಕಾರ್ಯಸಿದ್ಧಿ ಅನ್ನೋ ಹೆಸರಿನಂತೆ ಭಕ್ತಿಯಿಂದ ಪ್ರಾರ್ಥಿಸಿದರೆ ನಮ್ಮ ಕೆಲಸಗಳು ಚೆನ್ನಾಗಿ ನೆರವೇರುತ್ತದೆ ಅನ್ನೋ ನಂಬಿಕೆ ಇಲ್ಲಿ ತುಂಬ ಜನರಿಗೆ ಇದೆ. ಪ್ರತಿದಿನವೂ ನೂರಾರು ಭಕ್ತರು, ವಿಶೇಷ ದಿನಗಳಲ್ಲಿ ಸಾವಿರಾರು ಜನರು ಇಲ್ಲಿಗೆ ಬಂದು ತಮ್ಮ ಕುಟುಂಬದ ಸುಖ, ಶಾಂತಿ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ವ್ಯಾಪಾರ ಮತ್ತು ಜೀವನದ ಯಶಸ್ಸಿಗಾಗಿ ಪ್ರಾರ್ಥನೆ ಮಾಡುತ್ತಾರೆ. ನನಗೂ ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿಯ ಆಶೀರ್ವಾದ ಪಡೆಯುವ ಅವಕಾಶ ಸಿಕ್ಕಿತು. ದೇವಸ್ಥಾನದ ಶಾಂತ ವಾತಾವರಣದಲ್ಲಿ ಕೆಲ ಕ್ಷಣ ಕಳೆದಾಗ ಮನಸ್ಸು ತುಂಬ ಹಗುರವಾಗಿ ದೇವರ ಮೇಲಿನ ಭಕ್ತಿ ಇನ್ನೂ ಹೆಚ್ಚಾಯಿತು. ನೀವು ಬೆಂಗಳೂರಿಗೆ ಬರೋ ಪ್ಲಾನ್ ಇದ್ದರೆ ಈ ದೇವಸ್ಥಾನಕ್ಕೆ ಒಮ್ಮೆ ಖಂಡಿತ ಭೇಟಿ ನೀಡಿ. ಕುಟುಂಬದವರ ಜೊತೆ ಬಂದು ದೇವರ ದರ್ಶನ ಪಡೆದು ಮನಸ್ಸಿಗೆ ನೆಮ್ಮದಿ ಮತ್ತು ಆಶೀರ್ವಾದ ಪಡೆಯಬಹುದು. ಈ ವಿಡಿಯೋ ಮೂಲಕ ನಾನು ಅನುಭವಿಸಿದ ಆ ಸುಂದರ ಮತ್ತು ಪವಿತ್ರ ಕ್ಷಣಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಪ್ರಯತ್ನಿಸಿದ್ದೇನೆ. ಹಾಗೂ ಅತ್ಯಂತ ಪ್ರಸಿದ್ಧ ಮತ್ತು ಭಕ್ತಿಪೂರ್ವಕವಾಗಿ ಆರಾಧಿಸಲ್ಪಡುವ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಈ ಪವಿತ್ರ ಕ್ಷೇತ್ರವು ಅನೇಕ ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ. ದೇವಸ್ಥಾನದ ಪ್ರವೇಶ ದ್ವಾರದಿಂದ ಒಳಗೆ ಕಾಲಿಟ್ಟ ಕ್ಷಣವೇ ಮನಸ್ಸಿಗೆ ಹೇಳಲಾಗದಷ್ಟು ಶಾಂತಿ ಮತ್ತು ನೆಮ್ಮದಿ ಅನುಭವವಾಗುತ್ತದೆ. ಭಕ್ತರ ಜೈ ಶ್ರೀರಾಮ, ಜೈ ಶ್ರೀರಾಮ, ಜೈ ಶ್ರೀರಾಮ ಮತ್ತು ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ, ಜೈ ಹನುಮಾನ್ ಎಂಬ ಘೋಷಣೆಗಳು ಇಡೀ ವಾತಾವರಣವನ್ನು ಭಕ್ತಿಮಯವಾಗಿಸುತ್ತವೆ. ಇಲ್ಲಿನ ಆಂಜನೇಯ ಸ್ವಾಮಿಯ ದಿವ್ಯ ಮೂರ್ತಿಯ ದರ್ಶನ ಮಾಡಿದಾಗ ಭಕ್ತಿಯ ಜೊತೆಗೆ ಧೈರ್ಯ, ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಭಾವನೆ ಮೂಡುತ್ತದೆ. ಕಾರ್ಯಸಿದ್ಧಿ ಎಂಬ ಹೆಸರಿನಂತೆ ಭಕ್ತಿಯಿಂದ ಪ್ರಾರ್ಥಿಸಿದರೆ ಜೀವನದಲ್ಲಿನ ಸತ್ಕಾರ್ಯಗಳು ಯಶಸ್ವಿಯಾಗುತ್ತವೆ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. ಇಲ್ಲಿನ ಆಂಜನೇಯ ಸ್ವಾಮಿಯ ದಿವ್ಯ ಮೂರ್ತಿಯ ದರ್ಶನ ಮಾಡಿದಾಗ ಮನಸ್ಸಿಗೆ ನೆಮ್ಮದಿಯೂ ಕೂಡ ಸಿಗುತ್ತದೆ. ಪ್ರತಿದಿನ ನೂರಾರು ಮತ್ತು ವಿಶೇಷ ದಿನಗಳಲ್ಲಿ ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ತಮ್ಮ ಕುಟುಂಬದ ಸುಖ, ಶಾಂತಿ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ವ್ಯಾಪಾರ ಮತ್ತು ಜೀವನದ ಯಶಸ್ಸಿಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ನನಗೂ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿಯ ಆಶೀರ್ವಾದ ಪಡೆಯುವ ಸೌಭಾಗ್ಯ ದೊರೆಯಿತು. ದೇವಸ್ಥಾನದ ಶಾಂತ ವಾತಾವರಣದಲ್ಲಿ ಕೆಲ ಕ್ಷಣ ಕಳೆದಾಗ ತುಂಬ ಮನಸ್ಸಿಗೆ ಹಗುರವಾಯಿತು. ದೇವರ ಮೇಲಿನ ಭಕ್ತಿ ಇನ್ನಷ್ಟು ಹೆಚ್ಚಾಯಿತು. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ, ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಾಯಿ ಕಟ್ಟುವ ಆಚರಣೆ ಕೂಡ ಇದೆ. ಈ ದೇವಸ್ಥಾನದಲ್ಲಿ ಅನೇಕ ಭಕ್ತರು ತಮ್ಮ ಮನೋಕಾಮನೆಗಳು ಈಡೇರಲಿ ಎಂಬ ಭಕ್ತಿ ಭಾವದಿಂದ ಕಾಯಿ ಕಟ್ಟುವ ಹರಕೆ ಮಾಡುತ್ತಾರೆ. ಸಾಮಾನ್ಯವಾಗಿ ತೆಂಗಿನಕಾಯಿಯನ್ನು ಬಟ್ಟೆ ಅಥವಾ ದಾರದಿಂದ ಕಟ್ಟಿ ದೇವರ ಸನ್ನಿಧಿಯಲ್ಲಿ ಸಮರ್ಪಿಸುತ್ತಾರೆ. ಈ ಆಚರಣೆಯು ಭಕ್ತರ ನಂಬಿಕೆ ಮತ್ತು ಹರಕೆಯ ಸಂಕೇತವಾಗಿದೆ. ಉದ್ಯೋಗ, ವಿದ್ಯಾಭ್ಯಾಸ, ಆರೋಗ್ಯ, ವಿವಾಹ, ಸಂತಾನ, ಕುಟುಂಬದ ಸುಖ, ಶಾಂತಿ ಹಾಗೂ ಇತರ ಶುಭ ಕಾರ್ಯಗಳು ಯಶಸ್ವಿಯಾಗಲಿ ಎಂದು ಭಕ್ತರು ಪ್ರಾರ್ಥಿಸುತ್ತಾರೆ. ತಮ್ಮ ಹರಕೆ ಈಡೇರಿದ ನಂತರ ಮತ್ತೆ ದೇವಸ್ಥಾನಕ್ಕೆ ಬಂದು ದೇವರಿಗೆ ಕೃತಜ್ಞತೆ ಸಲ್ಲಿಸುವುದು ಅನೇಕ ಭಕ್ತರ ಸಂಪ್ರದಾಯವಾಗಿದೆ. ಗಮನಿಸಬೇಕಾದ ವಿಷಯವೆಂದರೆ ಕಾಯಿ ಕಟ್ಟುವುದು ಒಂದು ಧಾರ್ಮಿಕ ನಂಬಿಕೆ ಮತ್ತು ಸಂಪ್ರದಾಯವಾಗಿದೆ. ಅದರ ಫಲಿತಾಂಶವು ವೈಯಕ್ತಿಕ ಭಕ್ತಿ ಮತ್ತು ನಂಬಿಕೆಗೆ ಸಂಬಂಧಿಸಿದೆ. ಸ್ನೇಹಿತರೆ, ಕಾರ್ಯಸಿದ್ಧಿ ಎಂದರೆ ಇದರ ಅರ್ಥ ಕೈಗೊಂಡ ಸತ್ಕಾರ್ಯಗಳು ಯಶಸ್ವಿಯಾಗಿ ನಡೆಯಲಿ ಎಂಬುದು ಅರ್ಥ. ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪೂರ್ಣ ಫಲ ಕಾಯಿ ಕಟ್ಟುವ ದೀಕ್ಷೆ ಕುರಿತು ಸಾಮಾನ್ಯವಾಗಿ ಅನುಸರಿಸುವ ವಿಧಾನ ಹೀಗಿದೆ. ಕಾಯಿ ಕಟ್ಟಿದ ದಿನದಿಂದ 16 ದಿನಗಳ ದೀಕ್ಷೆ ಆರಂಭವಾಗುತ್ತದೆ.
ಈ 16ನೇ ದಿನ ದೇವಸ್ಥಾನಕ್ಕೆ ಮತ್ತೆ ಬಂದು ಕಟ್ಟಿದ ಕಾಯಿಯನ್ನು ಬಿಚ್ಚಿಕೊಳ್ಳಬೇಕು. ಈ 16 ದಿನಗಳಲ್ಲಿ ಪ್ರತಿದಿನ ಓಂ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿನೇ ನಮಃ ಮಂತ್ರವನ್ನು 108 ಬಾರಿ ಜಪಿಸುವಂತೆ ಸೂಚಿಸಲಾಗುತ್ತದೆ. ಈ ಅವಧಿಯಲ್ಲಿ 4 ದಿನಗಳನ್ನು ಆಯ್ಕೆ ಮಾಡಿಕೊಂಡು ಪ್ರತಿ ಬಾರಿ 16 ಪ್ರದಕ್ಷಿಣೆ ಮಾಡುವ ಸಂಪ್ರದಾಯವೂ ಇದೆ. 16ನೇ ದಿನ ಕಾಯನ್ನು ಬಿಚ್ಚಿದ ನಂತರ ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿ ಅದರಿಂದ ಸಿಹಿ ತಿನಿಸು, ಉದಾಹರಣೆಗೆ ಕೊಬ್ಬರಿ ಬರ್ಫಿ ಅಥವಾ ಪಾಯಸ ಮಾಡಿ ಪ್ರಸಾದವಾಗಿ ಸೇವಿಸುತ್ತಾರೆ. ಭಕ್ತರು ಇದನ್ನು ಭಕ್ತಿ ಮತ್ತು ನಂಬಿಕೆಯ ಆಚರಣೆಯಾಗಿ ಪಾಲಿಸುತ್ತಾರೆ. ದೇವಸ್ಥಾನದ ಆಡಳಿತ ಮಂಡಳಿ ಕಾಲಕಾಲಕ್ಕೆ ಆಚರಣೆಯ ವಿಧಾನದಲ್ಲಿ ಬದಲಾವಣೆ ಮಾಡಿರಬಹುದು. ಆದ್ದರಿಂದ ನೀವು ಕಾಯಿ ಕಟ್ಟುವ ಮೊದಲು ಅಥವಾ ಬಿಚ್ಚುವ ಮೊದಲು ದೇವಸ್ಥಾನದ ಪೂಜಾರಿಗಳಿಂದ ಅಥವಾ ಕಚೇರಿಯಿಂದ ದೃಢಪಡಿಸಿಕೊಳ್ಳುವುದು ಉತ್ತಮ. ಈ ವಿಡಿಯೋ ಮೂಲಕ ನಾನು ಅನುಭವಿಸಿದ ಆ ಪವಿತ್ರ ಕ್ಷಣಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಪ್ರಯತ್ನಿಸಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಇಂತಹ ದೇವಾಲಯ ಹಾಗೂ ಪ್ರವಾಸದ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿಯ ಕೃಪೆ ಸದಾ ಇರಲಿ. ಜೈ ಶ್ರೀರಾಮ್, ಜೈ ಹನುಮಾನ್. ಧನ್ಯವಾದಗಳು.